ಸಮಸ್ತ ಜನತೆಗೆ ನಮ್ಮ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ನಮ್ಮ ಜಿಲ್ಲೆಯ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲಾನು ಬಂದು ಒಂದು ಮಾಡ್ರನ್ ಹೇಗಿರುತ್ತೆ ಒಂದು ಏರಿಯಾ ಅಂತ ಒಂದು ಮಾಡ್ರನ್ ಲೇಔಟ್ ಥರ ಇದಕ್ಕೊಂದು ಒಳ್ಳೆ ಇದು ಕೊಟ್ಟರೆ ಸೊ ನೆಕ್ಸ್ಟ್ ಫರ್ದರ್ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಹೌಸಿಂಗ್ ಅಂದರೆ ಬರೀ ಮನೆ ಅಷ್ಟೇ ಇದ್ರೆ ಬರಲ್ಲ, ಇಲ್ಲೇ ಸ್ಕೂಲ್ ಬರಬೇಕು, ಇಲ್ಲೇ ಕಾಲೇಜ್, ಇಲ್ಲೇ ಹಾಪ್ಕಾಮ್ಸು, ಇಲ್ಲೇ ಹಾಸ್ಪಿಟಲ್ ಸರ್ವಿಸಸ್ ಆ ಥರ. ಅದಕ್ಕೆ ಒಂದು 30% ಆಫ್ ದ ಜಾಗ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಪರ್ಪಸ್ಗೆ ಅಂತಲೇ ರಿಸರ್ವ್ ಮಾಡಿದ್ದೀವಿ. ವಿತ್ ದಿಸ್ ಈ ಥರ ಇಲ್ಲಿ ಒಂದು 1000-2000 ಪಾಪ್ಯುಲೇಷನ್ ಇಲ್ಲಿ ಇರಕ್ಕೆ ಬಂದಾಗ ರೋಡ್ಸು, ಇನ್ಫ್ರಾಸ್ಟ್ರಕ್ಚರು ಎಲ್ಲ ನಗರಸಭೆ ಮುಖಾಂತರನೂ ಈ 3 ಇಯರ್ಸಲ್ಲಿ ಪ್ಲ್ಯಾನು ಮಾಡಿದ್ದೀವಿ ಸರ್. ಒಂದು ಉದ್ದೇಶ ಇಲ್ಲಿ ನಾವು ಲೋಕಲಲ್ಲಿ ನಮಗೆ ಇಷ್ಟು ದಿನ ನಮಗೆ ಪಬ್ಲಿಕ್ ಸೆಕ್ಟರ್ಸ್ ಇತ್ತು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೈನ್ಸ್ ಇದ್ದಿದ್ದಾಗಲಿ, ಈಗ BML ನಿಮ್ಗೆ ಬರ್ತಾ ಹೇಳ್ಕೊಂಡು ಬಂದಲ್ಲ, ಒಂದು 10-20 ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ರು. ಮೈನ್ಸ್ ಕ್ಲೋಸ್ ಆದ್ಮೇಲೆನೂ ಕೂಡ ಒಂದು 10,000-20,000 ಕುಟುಂಬಗಳು ಕೆಲಸ ಕಳ್ಕೊಂಡ್ರು. ಈಗ BML ಅಲ್ಲಿ ಕೆಲಸ ಮಾಡ್ತಾ ಇರೋರು ಅದು ಪ್ರೈವೇಟೈಸ್ ಆದಾಗ ನಾವು ಮುಂದೆ ತುಂಬಾ ಕಷ್ಟ ಆಗುತ್ತೆ ಲೈವ್ಲಿಹುಡ್ಗೆ ಅಂತ. ಯಾವ್ದಾದ್ರು ಒಂದು ಇಂಡಸ್ಟ್ರೀಸ್ನ ಅಥವಾ ಎಂಪ್ಲಾಯ್ಮೆಂಟ್ ಅಥವಾ ಅವ್ರ ಲೈವ್ಲಿಹುಡ್ ಕ್ರಿಯೇಟ್ ಮಾಡುವಂಥದ್ದನ್ನ ಬೇಸ್ಡ್ ಆಗಿ ಏನ್ ಮಾಡ್ಬೋದು, ಏನ್ ಕಾನ್ಸೆಪ್ಟ್ ಇದೆ, ಅದು ಯಾವ್ದ್ರಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋಂಥ ವಿಚಾರದಲ್ಲಿ ನೀವು ಮಾತಾಡಿ. ನನ್ನ ನಮಸ್ಕಾರಗಳು. ಇಂದು ಮೇಡಮ್ನವರು ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಜೊತೆಯಲ್ಲಿ ಸೇರಿ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಮಗೆ ಬಹಳ ಎಂಕರೇಜ್ಮೆಂಟ್ ಮಾಡಿ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ, ಸಹಕಾರ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ನಾವು ನಿಮ್ಮಿಂದ ಎಲ್ಲರಿಂದಲೂ ಅದೇ ಸಹಕಾರವನ್ನು ಬಯಸ್ತೀವಿ. ನಮ್ಮಲ್ಲಿ ಮುಖ್ಯವಾಗಿ ಏನಿದೆ ಅಂತ ಹೇಳಿದರೆ ಉದ್ಯೋಗ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಉದ್ಯೋಗ ಬೇಕು. ಇವತ್ತು ನಮ್ಮಲ್ಲಿ ಉದ್ಯೋಗ ಮಾಡೋಕ್ಕೆ ಪ್ರತಿಯೊಬ್ಬರು ಸಿದ್ಧವಾಗಿದ್ದಾರೆ, ಆದರೆ ಉದ್ಯೋಗದ ಅವಶ್ಯಕತೆಗಳು ಇಲ್ಲ. ಇಲ್ಲಿ ಮೇಡಮ್ನವ್ರು ನಮ್ಗೆ ಹೇಳಿದ್ದಾರೆ 5,000 ಜನಕ್ಕಾರು ಒಂದು ವ್ಯವಸ್ಥೆ ಮಾಡಿ ಉದ್ಯೋಗಕ್ಕೆ ಅಂತ. ನಾವು ಅದರ ಜವಾಬ್ದಾರಿಯನ್ನು ತಗೊಳ್ಳೋಕ್ಕೆ ಸಿದ್ಧವಿದ್ದೀವಿ. 5,000 ಜನಕ್ಕೆ ಕೇವಲ 2 ವರ್ಷದಲ್ಲಿ ಉದ್ಯೋಗವನ್ನು ಖಾತರಿಯಾಗಿ ಕೊಡೋದಕ್ಕೆ ಸಿದ್ಧವಾದಂಥ ಪ್ರಾಜೆಕ್ಟ್ನ ಮಾಡ್ಬೋದು. ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಎಕ್ಸ್ಪೋರ್ಟ್ ಬೇಸ್ಡು ಗಾರ್ಮೆಂಟ್ಸ್ನ ಇಲ್ಲಿ ನಾವು ಸ್ಥಾಪನೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಆ ಗಾರ್ಮೆಂಟ್ಸಿಂದ ನೀವು 5,000 ಜನಕ್ಕೆ ಉದ್ಯೋಗ ಕೊಡ್ಬೋದು, ಪ್ರತಿಯೊಬ್ಬರ ಮನೆಯವ್ರಿಗೂ ಟ್ರೈನಿಂಗ್ ಕೊಡ್ಬೋದು. ಆ ಉದ್ಯೋಗದಿಂದ 5,000 ಜನಕ್ಕೆ ಉದ್ಯೋಗ ಕೊಟ್ಟರೆ ಒಂದು ಮನೆಗೆ 5 ಜನ ಲೆಕ್ಕ ಹಾಕಿದ್ರೆ 25,000 ಜನದ ಜೀವನ ನೆಮ್ಮದಿ ಆಗುತ್ತೆ. ಆ ಉದ್ಯೋಗದ ಖಾತರಿ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಆಮೇಲೆ ನಿಮಗೆ ಇಲ್ಲಿ ವಿದ್ಯುತ್ ಶಕ್ತಿ ಪ್ರಾಬ್ಲಮ್ ಇದೆ. ಅದಕ್ಕೆ ನಿಮ್ಮಲ್ಲಿರೋಂಥ ಪ್ರತಿಯೊಂದು ವೇಸ್ಟು ಕಂಪ್ಲೀಟ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿರೋಂಥ ವೇಸ್ಟ್ನ ನಮಗೆ ಕೊಟ್ಟರೆ ನಾವು ನಮ್ಮಲ್ಲಿರೋಂಥ ಟೆಕ್ನಾಲಜಿನ ಹಾಕಿ ನಿಮ್ಮಲ್ಲಿ 24 ಗಂಟೆನೂ 3 ಫೇಸ್ ಪವರ್ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಕಂಪ್ಲೀಟ್ ಬಂಡವಾಳ ನಾವು ಹಾಕ್ತೀವಿ, 24 ಗಂಟೆಗಳು ಪವರ್ ಬರುತ್ತೆ. 24 ಗಂಟೆ ಪವರ್ ಬಂದಾಗ ನೀವು ಯಾವುದೇ ಒಂದು ಇಂಡಸ್ಟ್ರಿನ ಉದ್ಯೋಗನ ಇಲ್ಲಿ ಸ್ಥಾಪನೆ ಮಾಡೋರಿಗೆ ಅನುಕೂಲ ಆಗುತ್ತೆ, ಸಪೋರ್ಟ್ ಸಿಗುತ್ತೆ. ಭಾಳ ಆನಂದವಾಗಿ ಇಂಡಸ್ಟ್ರಿಗಳು ಬಂದು ಈಗ ಡೆವಲಪ್ ಮಾಡೋದಕ್ಕೆ ಪ್ರಥಮ ಹೆಜ್ಜೆ. ಒಂದು ನಿಮ್ಮಲ್ಲಿರುವಂಥ ಕಂಪ್ಲೀಟ್ ವೇಸ್ಟ್ನ ನಮಗೆ ಕೊಟ್ಟರೆ ನಾವು ಆ ವೇಸ್ಟನ್ನು ಪೂರ್ತಿ ನಮ್ಮ ಟೆಕ್ನಾಲಜಿ ಉಪಯೋಗಿಸಿ ಯಾವುದೇ ಒಂದು ವೇಸ್ಟ್ ನಿಮಗೆ ನೆಕ್ಸ್ಟ್ ಡೇಗೆ ನಿಮಗೆ ಸಿಗೋದಿಲ್ಲ. ಆ ಮಟ್ಟದಲ್ಲಿ ನಾವು ಕಂಪ್ಲೀಟಾಗಿ ಉದ್ಯೋಗವೂ ಸೃಷ್ಟಿಯಾಗುತ್ತೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪೂರ್ತಿ ಪರಿಶುದ್ಧವಾಗುತ್ತೆ. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ವೇಸ್ಟ್ ಕಣ್ಣಿಗೆ ಕಾಣಿಸೋದಿಲ್ಲ. ಆ ಮಟ್ಟಿಗೆ ಆಲ್ರೆಡಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಯಾವುದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀರಿ? ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಎಲ್ಲೇ ಹೋದ್ರು ಕೂಡ ವೇಸ್ಟ್ ಎಷ್ಟೋ ಜನ ಮಾಡಿದ್ದಾರೆ, ಅರ್ಧ ವೇಸ್ಟ್ ಯೂಸ್ ಆಗಿರುತ್ತೆ, ಅರ್ಧ ವೇಸ್ಟ್ ಅಲ್ಲೇ ಬಿದ್ದಿರುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಇವತ್ತು ಏನು ವೇಸ್ಟ್ ನೀವು ತಂದಾಕ್ತಿರೋ ನೆಕ್ಸ್ಟ್ ಬೆಳಗ್ಗೆಗೆ ನಿಮಗೆ ಸ್ಯಾಂಪಲ್ ನೋಡೋಕ್ಕೂ ಕೂಡ ಅಲ್ಲಿ ವೇಸ್ಟ್ ಸಿಗೋದಿಲ್ಲ.
ಇದು ನಮ್ಮಲ್ಲಿ ಟೆಕ್ನಾಲಜಿ ಏನಂತ ಹೇಳಿದ್ರೆ 0 to 0. ಏನು ತಿನ್ನಾಕ್ತಿರೋ ಅದು ಬೆಳಗ್ಗೆಗೆ 0 ಆಗಿರುತ್ತೆ, ಅಲ್ಲಿ ಏನೂ ಉಳಿದಿರಲ್ಲ ಕಂಪ್ಲೀಟ್ ಆಗಿ. ಆ ರೀತಿಯಲ್ಲಿ ನಾವು ನಿಮ್ಮ ವೇಸ್ಟನ್ನ ಉಪಯೋಗಿಸ್ಕೊಂಡು ನಿಮಗೆ 24 ಗಂಟೆನೂ ಕರೆಂಟ್ ಕೊಡ್ತೀವಿ. 3 phase ಪವರ್. ನೀವು ಯಾವುದೇ ಒಂದು ಇಂಡಸ್ಟ್ರಿನ ಮಾಡ್ಬೋದು ಧೈರ್ಯವಾಗಿ, ಕರೆಂಟ್ ಸಮಸ್ಯೆ ಇಲ್ಲ. 1 ನಿಮಿಷ ಕೂಡ ಕರೆಂಟ್ ಹೋಗದ ಹಾಗೆ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡ್ಬೋದು. ಒಂದು ಅದರಿಂದಲೇ ನಾವು ನಿಮಗೆ ಡೀಸೆಲ್ ಮಾಡ್ಕೊಡ್ತೀವಿ. Euro 6 ಡೀಸೆಲ್ ಬರುತ್ತೆ. ಆ ಡೀಸೆಲಿಂದ ನೀವೆಲ್ಲ ವೆಹಿಕಲ್ನ ನೆಮ್ಮದಿಯಾಗಿ ಡೀಸೆಲ್ ಇಲ್ಲೇ ತಯಾರಿಸಿ ಇಲ್ಲೇ ಕೊಡ್ತೀವಿ. ಇವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಡೀಸೆಲ್ ಯಾವುದೋ ದೇಶದಿಂದ ಬರುತ್ತೋ ಇಲ್ಲಿಂದಲೋ ಬಂದು ಇಲ್ಲಿ ಬರ್ತಾ ಇದೆ. ಇವತ್ತು ನಮ್ಮಲ್ಲಿ ಇದು ಉತ್ಪಾದನೆ ಮಾಡೋ ಡೀಸೆಲಲ್ಲಿ ನೀವು ಖಂಡಿತವಾಗ್ಲೂ ಮೈಲೇಜ್ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಗಾಡಿ ಲೈಫ್ ಜಾಸ್ತಿ ಬರುತ್ತೆ. ಯಾವ ಕಂಟ್ರಿಯಲ್ಲಿ ಇದನ್ನ ಈ ತರ ಉಪಯೋಗ ಮಾಡಿದ್ದಾರೆ? ಇವತ್ತು ಸೌತ್ ಕೊರಿಯಾದಲ್ಲಿ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಒಟ್ಟು 25 ಇನ್ಕ್ಲೂಡಿಂಗ್ ಫಿಲಿಪೈನ್ಸ್ ಅಲ್ಲಿ ಆಗಿದೆ, ಇಂಡೋನೇಷಿಯಾನಲ್ಲಿ ಆಗಿದೆ, ಆಸ್ಟ್ರೇಲಿಯಾದಲ್ಲಿ ಒಂದು 100 ಪ್ರಾಜೆಕ್ಟ್ ಬಂದಿದೆ ನಮ್ದು. ಎಲ್ಲಾನು ನಿಮಗೆ ಒಂದೊಂದೇ ನಿಮಗೆ ಒಂದು ದಿನ ನಿಮಗೆ ವಿಡಿಯೋ ಹಾಕಿ ಎಲ್ಲ ತೋರಿಸ್ತೀವಿ. ನಮ್ಮ ಟೆಕ್ನಾಲಜಿ ಎಲ್ಲಾನು ತೋರ್ಸಕ್ಕೆ ರೆಡಿ ಇದೀವಿ. ನಾವು ಬಂಡವಾಳ ಹಾಕಕ್ಕೆ ರೆಡಿ ಇದೀವಿ. ಉದ್ಯೋಗ ಸೃಷ್ಟಿ ಆಗುತ್ತೆ. ಆಮೇಲೆ ಫರ್ಟಿಲೈಸರ್ ನೋಡಿ, ಆರ್ಗಾನಿಕ್ ಇವತ್ತು ನೀವು ತಂದು ಹಾಕ್ತಾ ಇರೋದೆಲ್ಲ ಯೂರಿಯಾ ಗೊಬ್ಬರಗಳು. ಇವತ್ತು ನಿಮಗೆ ಗ್ಯಾಸ್ಟ್ರಿಕ್, ಅಸಿಡಿಟಿ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರ್ತಾ ಇರೋದು ಅಂತ ಹೇಳಿದ್ರೆ ಯೂರಿಯಾನ ಬೆಳೀತಾ ಇರೋ ಪದಾರ್ಥಗಳನ್ನ ತಿಂದು ನಿಮಗೆ ಎಲ್ಲರಿಗೂ ಕಾಯಿಲೆಗಳು ಬರ್ತಾ ಇರೋದು. ಕಾಯಿಲೆಯ ಮೂಲ ಅಂಶ ನಿಮ್ಗೆ ಯಾರು ಗೊತ್ತಾಗ್ತಿಲ್ಲ. ಎಲ್ಲರ ಮನೇಲೂ ಯಾರೋ ಒಂದು ಮನೆಯಲ್ಲಿ ಪೇಷಂಟ್ ಇಲ್ದಿರೋ ಮನೆಯಲ್ಲಿ ಒಂದು ಸಾಸು ಇಸ್ಕೊಂಡ್ಬಂದ್ರೆ ನಿಮ್ಮ ಕೈ ಇಸ್ಕೊಂಬರಕ್ಕಾಗಲ್ಲ ಇವತ್ತು. ಯಾಕೆ ಅಂದರೆ ನೀವು ತಿನ್ನೋ ಊಟನೇ ಪಾಯ್ಸನ್ ಆಗಿದೆ. ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಇಲ್ಲೇ ತಯಾರಿಸಿ ಇಲ್ಲೇ ಕೊಡ್ತೀವಿ. ಅದು ಗೊಬ್ಬರನ ಉಪಯೋಗಿಸಿ ನೀವು ಬೆಳೆ ಬೆಳೆದ್ರೆ ನಿಮಗೆ ಇವತ್ತು ಏನು ರೇಟ್ ಇದೆಯೋ ಅದಕ್ಕಿಂತ 10 ರಿಂದ 15% ಲಾಭನೂ ಜಾಸ್ತಿ ಸಿಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ನಿಮಗೆ ವಾತಾವರಣ ಪರಿಶುದ್ಧವಾಗಿರುತ್ತೆ. ಅದನ್ನು ನಾವು ಇಲ್ಲೇ ತಯಾರಿಸಿ ಇಲ್ಲೇ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡೋಕ್ಕೆ ಸಿದ್ಧವಿದ್ದೀವಿ. ಮೇಡಮ್ ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಅಂದಿದ್ದಾರೆ. ನೀವು ಎಲ್ಲರೂ ಸೇರಿ ಸಹಕಾರ ಕೊಟ್ಟರೆ ಅದನ್ನು ಕೂಡ ಸೃಷ್ಟಿ ಮಾಡೋಕ್ಕೆ ರೆಡಿ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನೀವು ಗ್ಯಾಸ್ ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಉಪಯೋಗಿಸ್ತಾ ಇದ್ದೀರಾ. ಆದರೆ ಆ ಗ್ಯಾಸ್ ಯಾವುದು ನಮ್ಮ ದೇಶದ್ದಲ್ಲ. ಇವತ್ತು ನಮ್ಮಲ್ಲಿರುವಂಥ ಒಂದು ಟೆಕ್ನಾಲಜಿಯಲ್ಲಿ ನಿಮ್ಮಲ್ಲಿ ಇಲ್ಲೇ ಒಂದು ಹುಲ್ಲನ್ನು ಬೆಳೆದು ಹುಲ್ಲಿಂದ ನಾವು ಇಲ್ಲೇ ಗ್ಯಾಸ್ ಮಾಡಿ ಇಲ್ಲೇ ನಿಮ್ಮ ಮನೆಗಳು ಕೊಡ್ತೀವಿ. ನೀವೇನು ಇವತ್ತು ಗ್ಯಾಸ್ ಉಪಯೋಗಿಸ್ತಾ ಇದ್ದೀರೋ ಒಂದು 10 ಗ್ಲಾಸ್ ಕಾಫಿ ಮಾಡೋದಕ್ಕೆ 10 ನಿಮಿಷ ಬೇಕು. ನಮ್ಮ ಗ್ಯಾಸ್ ನಿಮಗೆ ಕೊಡೋದ್ರಲ್ಲಿ 10 ಗ್ಲಾಸ್ ಕಾಫಿಗೆ ಒಂದೇ 1 ನಿಮಿಷದಲ್ಲಿ ಕಾಫಿ ಮಾಡ್ಬೋದು. ಅಂದರೆ ಇದರಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ನಾವು ತಯಾರಿಸುವಂಥ ಗ್ಯಾಸಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ನಿಮಗೆ ಒಂದು ಸಿಲಿಂಡರ್ ಇವತ್ತು ನಿಮ್ಮ ಮನೆಯಲ್ಲಿ 30 ದಿವಸ ಬಂದರೆ ನಮ್ಮ ಸಿಲಿಂಡರ್ ನೀವು ತಗೊಂಡಾಗ 45 ದಿವಸ ಬರುತ್ತೆ. ಕಾಸ್ಟು ಇವತ್ತಿನ ದಿನ ಏನು ಗ್ಯಾಸ್ ನೀವು ತಗೋತಾ ಇದ್ದೀರಲ್ಲ ಅದಕ್ಕಿಂತ ಕೆಜಿಗೆ 2 ರೂಪಾಯಿ ಕಮ್ಮಿ ಕೊಡ್ಬೋದು, 15 ದಿವಸ ಜಾಸ್ತಿ ಬಾಳಿಕೆ ಬರುತ್ತೆ. ಇದೇ ಗ್ಯಾಸಲ್ಲಿ ನೀವು ಎಲ್ಲ 2 ವೀಲರು 4 ವೀಲರು ಲಾರಿ ಯಾವುದು ಬೇಕಾದ್ರೂ ಆಲ್ಟರ್ನೇಟಿವ್ ಟು ದ ಫ್ಯೂಯಲ್ ಎಲ್ಲ ಪೆಟ್ರೋಲ್ಗೆ ಬದಲಾವಣೆ ಡೀಸೆಲ್ಗೆ ಬದಲಾವಣೆ ಮಾಡೋಂಥ ಕನ್ವರ್ಟರ್ಸ್ ಹಾಕ್ಕೊಡ್ತೀವಿ. ನೀವು ಕಂಪ್ಲೀಟ್ ಆಗಿ ನೀವು ಟೋಟಲ್ ಝೋನ್ನ ಪೆಟ್ರೋಲ್ಲೆಸ್ ಮಾಡ್ಬೋದು. ನಿಮ್ಮೆಲ್ಲರ ಸಹಕಾರ ಕೊಟ್ಟರು ನಿಜವಾಗ್ಲೂ ನಮಗೆ ಕೈ ಹಿಡಿದ್ರೆ ನಮ್ಮಲ್ಲಿ ಟೆಕ್ನಾಲಜಿ ಇದೆ, ಬಂಡವಾಳ ಇದೆ, ಸಹಕಾರ ಮಾಡ್ತೀವಿ. ಉದ್ಯೋಗ ಸೃಷ್ಟಿಯಾಗುತ್ತೆ, ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿನ ನೀವೊಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡ್ಬೋದು. ನಿಮ್ಮೆಲ್ಲರ ಸಹಕಾರ ಬೇಕು ಮೇಡಮ್. ನಮ್ಮ ಜೊತೆ ಕೈ ಜೋಡಿಸಿ ನೀವು ಸಹಕಾರ ಕೊಟ್ಟರೆ 2 ವರ್ಷದಲ್ಲಿ ಒಂದು ಸೂಕ್ತವಾದಂಥ ಬದಲಾವಣೆಗಳನ್ನ ತರೋದಕ್ಕೆ ಸಿದ್ಧವಾಗಿದ್ದೀವಿ. ನಾವು ಬಂಡವಾಳ ಹಾಕೋಕ್ಕೂ ಸಿದ್ಧ ಇದ್ದೀವಿ, ಟೆಕ್ನಾಲಜಿ ತರಕ್ಕೆ ಸಿದ್ಧವಾಗಿದ್ದೀವಿ. ನೋಡಿ, ಗ್ಯಾಸ್ ಆಗುತ್ತೆ, ಪವರ್ ಆಗುತ್ತೆ, ಗೊಬ್ಬರ ಆಗುತ್ತೆ. ಆಮೇಲೆ ನಿಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಅನ್ನೋ ಸಮಸ್ಯೆಗಳು ದೂರ ಆಗುತ್ತೆ. ಮೇಡಮ್ ನಮ್ಗೆ 2 ವರ್ಷದಲ್ಲಿ 5,000 ಜನಕ್ಕೆ ವೇಕೆನ್ಸಿ ಕೊಡಬೇಕು ಅಂತ ಹೇಳಿದ್ದಾರೆ. ವೇಕೆನ್ಸಿನ ನಾವು ಸೃಷ್ಟಿ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಇವಾಗ ನಾವು ಗ್ಯಾಸ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಗ್ಯಾಸ್ ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದಾಗ 1 ಎಕರೆ ಲ್ಯಾಂಡಲ್ಲಿ ಒಂದು ಗ್ಯಾಸ್ ಬಂಕ್ ಮಾಡ್ಬೋದು. ಗ್ಯಾಸ್ ಬಂಕ್ ಮಾಡಿ ಸಿಲಿಂಡ್ರು ಕೂಡ ಅದೇ ಬಂಕಿನ ಎಲ್ಲ ಮನೆಗೂ ಸಪ್ಲೈ ಕೊಡ್ಬೋದು. ಅದೇ ಥರ ಎಲ್ಲ ವೆಹಿಕಲ್ಗೂ ಕೂಡ ಗ್ಯಾಸ್ ಕೊಡ್ಬೋದು. ಅದೇ ಕಾಂಪೌಂಡಲ್ಲಿನೇ ನಾವು ಡೀಸೆಲ್ ಬಂಕ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಅಲ್ಲೇ ಡೀಸೆಲ್ ಕೂಡ ಸಿಗೋ ಥರ ಮಾಡ್ಬೋದು. ಅದೇ ರೀತಿಯಲ್ಲಿ ಇವಾಗ ಲೇಟೆಸ್ಟ್ ಟೆಕ್ನಾಲಜಿ ಮೋದಿಯವರು ಹೇಳ್ತಾ ಇದ್ದಾರೆ, ಅದ್ರ ಪ್ರಕಾರ ಚಾರ್ಜಿಂಗ್ ಸ್ಟೇಷನ್ ಕೂಡ ನಾವು ಅಲ್ಲೇ ಹಾಕ್ಬೋದು. ಯಾವ ಎಲೆಕ್ಟ್ರಿಕಲ್ ವೆಹಿಕಲ್ ಬರ್ತಾ ಇದ್ದಾರೆ ಮುಂದಕ್ಕೆ ಆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಚಾರ್ಜ್ ಕೂಡ ನಾವು ಅಲ್ಲೇ ಮಾಡ್ಬೋದು. ಒಂದೇ ಕಾಂಪೌಂಡಲ್ಲಿ ಒಂದು ಗ್ಯಾಸು, ಒಂದು ಡೀಸೆಲ್ಲು, ಒಂದು ಚಾರ್ಜಿಂಗ್ ಸ್ಟೇಷನ್ 3 ಮಾಡಿ ನಮ್ಮಲ್ಲಿ ಇದನ್ನ ನೀವು ಸಪೋರ್ಟ್ ಮಾಡಿದ್ರೆ ಪ್ರತಿಯೊಂದು ಇದರಲ್ಲೂ ಕೂಡ ಬಂಕಲ್ಲಿ ಒಂದು ಕ್ಲಿನಿಕಲ್ ಫೆಸಿಲಿಟೀಸ್ ಕೊಡ್ತೀವಿ. ಅಲ್ಲಿ ಒಂದು ಡಾಕ್ಟ್ರು, ಒಂದು ನರ್ಸು, ಇದು ಆಮೇಲೆ ಬೇಸಿಕ್ BP ಚೆಕ್ ಮಾಡೋಂಥ ಬೇಸಿಕ್ ಐಟಮ್ಸ್ ಒಂದು ಇದು ಕೂಡ ಕೊಡ್ತೀವಿ. ಕ್ಲಿನಿಕ್ ಕೂಡ ನಾವೇ ಕೊಡ್ತೀವಿ, ನಮ್ಮ ಖರ್ಚಲ್ಲಿ ಕೊಡ್ತೀವಿ. ಅಲ್ಲಿ ಬರೋರಿಗೆ ಫ್ರೀಯಾಗಿ ನಮ್ಮಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು BP ಚೆಕ್ ಮಾಡ್ಕೊಂಡು ಮೆಡಿಕಲ್ ಚೆಕಪ್ ಮಾಡ್ಕೊಂಡು ಆಚೆ ಹೋಗ್ಬೋದು. ಅದನ್ನು ಕೂಡ ನಾನು ಅನುಕೂಲ ಮಾಡ್ಕೊಡ್ತೀನಿ. ಅನುಕೂಲ ಮಾಡ್ಕೊಡೋಕೆ ನಮ್ಮ ಕಾನ್ಸೆಪ್ಟ್ ಮಾಡಿದ್ದೀವಿ, ಸಿದ್ಧತೆ ಇದ್ದೀವಿ.
ಆಮೇಲೆ ಅದೇ ರೀತಿಯಲ್ಲಿ ಅಲ್ಲಿ ನಾವು ಒಂದು ಫುಡ್ ಶೆಲ್ಟರ್ ಮಾಡಿ ಬರೋರಿಗೆ ಬಿಸಿ ಬಿಸಿ ಊಟನ ಅಲ್ಲಿ ಮೇಡಮ್ ಅವ್ರ ಅಧ್ಯಕ್ಷತೆಯಲ್ಲಿ ಥ್ರೋವೇ ಪ್ರೈಸ್, ಕಾಸ್ಟ್ ಪ್ರೈಸ್ ಅಲ್ಲಿ ಕ್ವಾಲಿಟಿ ಫುಡ್ ಕೂಡ ಅಲ್ಲಿ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಡೀಸೆಲ್ ಹಾಕಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಆ ಒಂದು ಕಾನ್ಸೆಪ್ಟ್ ತರ್ತಾ ಇದೀವಿ. ಆ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ, ಇಂಡಿಯಾದಲ್ಲಿ ಈ ಮಟ್ಟದಲ್ಲಿ ಒಂದು ಬಂಕ್ ಒಳಗಡೆ ಹೋದಾಗೆ ಊಟ, ತಿಂಡಿ, ಡಾಕ್ಟ್ರು ಎಲ್ಲ ಒಂದೇ ಕಾಂಪೌಂಡರ್ ಸಿಗಂತ ಕಾನ್ಸೆಪ್ಟೇ ಇಲ್ಲ. ಜನ ಬದುಕ್ಬೋದು, ಕಾನ್ಸ್ಟಿಟ್ಯೂನ್ಸಿ ಬದುಕ್ಬೋದು. ಒಂದು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಆಗಿ ನೀವೊಂದು ಮುಂದೆ ಬರೋದಕ್ಕೆ, ಒಂದು ಮಾಡೆಲ್ ಆಗೋದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಸಹಕಾರ ಏನ್ ಬೇಕೋ ನಾವು ಕೊಡೋಕೆ ರೆಡಿ ಇದ್ದೀವಿ. ನಿಮಗೆ ಟೆಕ್ನಾಲಜಿ ಕೊಡ್ತೀವಿ, ಪ್ರಾಡಕ್ಟ್ ಕೊಡ್ತೀವಿ, ಕಾನ್ಸೆಪ್ಟ್ ಕೊಡ್ತೀವಿ, ಮಾರ್ಕೆಟ್ ಕೊಡ್ತೀವಿ. ನಮ್ಮ ಹಿಂದೆಗಡೆ ಬಹಳ ಒಂದು ಉತ್ಸಾಹದಿಂದ ನಾವು ಸಪೋರ್ಟ್ ಕೊಡೋಕೆ ರೆಡಿ ಇದ್ದಾರೆ. ಅವ್ರಿಗೋಸ್ಕರ ಅವರ ಉದ್ದೇಶ, ಅವ್ರದಲ್ಲಿ ಒಂದು ಕನಸಿದೆ. ಈ ಕಾನ್ಸ್ಟಿಟ್ಯೂನ್ಸಿನ ನಾನು ಮಾಡೆಲ್ ಕಾನ್ಸ್ಟಿಟ್ಯೂನ್ಸಿ ಮಾಡಬೇಕನ್ನೋ ಒಂದು ಕನಸಿದೆ. ಆ ಕನಸಿಗೆ ಸಹಕಾರ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ.